ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ. ಇದನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ನಿಮಗೆ ಪೂರ್ತಿಯಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ಹೊಸ ರೇಷನ್ ಕಾರ್ಡ್ ಬಗ್ಗೆ ಕೂಡ ಹೊಸ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಹಾಗೆ 9ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅದ್ರ ಬಗ್ಗೆ ಕೂಡ ಲೇಟೆಸ್ಟ್ ಅಪ್ಡೇಟ್ನ ತಿಳಿಸ್ತೀನಿ. ಇದೆಲ್ಲ ಮಾಹಿತಿ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿ, ಅವಾಗ ಖಂಡಿತವಾಗ್ಲೂ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ನೀವು ವಿಡಿಯೋನ ಫ್ರೀ ಇದ್ದಾಗ ಪೂರ್ತಿಯಾಗಿ ನೋಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಬರೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ, ಅರ್ಥ ಆಗ್ತಾ ಇದೆ ಅಂತ. ಬನ್ನಿ ತಡ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಿಮಗೆ ಆಲ್ರೆಡಿ ಗೊತ್ತಿದೆ, ಇವಾಗ ಗೃಹಲಕ್ಷ್ಮಿ ಯೋಜನೆದು 9ನೇ ಕಂತಿನ ಹಣ ಕೂಡ ತುಂಬಾ ಬೇಗನೆ ಹಾಕಿದ್ದಾರೆ. ಹಾಗೆ ನೀವೆಲ್ಲ ಅನ್ಕೋಬೋದು ಹಂಗಂದರೆ ಇವಾಗ ಸ್ಟಾರ್ಟಿಂಗಲ್ಲೇ ಇವಾಗ ಮೇ 1ನೇ ತಾರೀಕು ಇವಾಗಲೇ 10ನೇ ಕಂತಿನ ಹಣ ಕೂಡ ಹಾಕ್ತಾರ ಅಂತ. ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಈ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇದೇ ಮೇ 2ನೇ ವೀಕ್, ಅಂದರೆ ಇವತ್ತಾಗಲೇ 1ನೇ ತಾರೀಕು ಅಲ್ವಾ, 2ನೇ ವಾರದಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಇವಾಗ ಇನ್ನೇನು ಇದು ಎಲೆಕ್ಷನ್ 2ನೇ ಹಂತದ ಎಲೆಕ್ಷನ್ ಬರ್ತಾ ಇದೆಯಲ್ಲ ಮೇ 7ನೇ ತಾರೀಕು, ಹಾಗಾಗಿ ನಾವು ಸೆಕೆಂಡ್ ವೀಕಲ್ಲಿ ನಾವು 10ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ. ಯಾರು ಅಪನಂಬಿಕೆ ಮಾಡ್ಕೋಬೇಡಿ. ಅಂದರೆ ವಿರೋಧ ಪಕ್ಷಗಳು ಎಲ್ಲ ಅಂದರೆ ರೂಮರ್ಸ್ ಮಾಡ್ತಿದ್ದಾರೆ, ಅಂದರೆ ಎಲೆಕ್ಷನ್ ಮುಗಿದ್ಮೇಲೆ ಮುಗೀತು, ಯಾವುದೇ ಗ್ಯಾರಂಟಿ ಯೋಜನೆನ ಮುಂದುವರಿಸಲ್ಲ, ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡಿಬಿಡ್ತಾರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವರು ಕಂಟಿನ್ಯೂ ಮಾಡೋದಿಲ್ಲ ಅಂತ ಹೇಳ್ತಿದ್ರಲ್ಲ. ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ನಾವು ಆದಷ್ಟು ಟ್ರೈ ಮಾಡ್ತೀವಿ ಮೇ 1ನೇ ವಾರದಲ್ಲೇ ಬಿಡುಗಡೆ ಮಾಡೋಕ್ಕೆ. ಬಟ್ ಅದಾಗಿಲ್ಲ ಅಂದರೆ ಮೇ 2nd ವೀಕ್ ಅಂತೂ ಕನ್ಫರ್ಮ್ ಆಗಿ ನಾವು ಬಿಡುಗಡೆ ಮಾಡ್ತೀವಿ. ಯಾರು ಅಪನಂಬಿಕೆ ಪಡಬೇಡಿ ಅಂದ್ಬಿಟ್ಟು ಸ್ವತಃ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಡೇಟ್ ಫಿಕ್ಸ್ ಮಾಡಿಲ್ಲ, ಫಸ್ಟ್ 2nd ವೀಕ್ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಡೇಟ್ ಫಿಕ್ಸ್ ಆಗಿದೆ, ನಮಗೆ ಮಾಹಿತಿ ಬಂದ ಕೂಡಲೇ ನಾನು ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಮೊದಲನೇ ವಿಷಯ ಆಯಿತು. 2ನೇ ವಿಷಯ ಬಂದು ಹೊಸ ರೇಷನ್ ಕಾರ್ಡ್. ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತಿದ್ರಿ ಅವರಿಗೆ ನಾನೇ ವಿಡಿಯೋ ಮಾಡಿ ತಿಳಿಸಿದ್ದೆ. ಏನಪ್ಪ ಅಂದರೆ ಏಪ್ರಿಲ್ 1 ಅಥವಾ 2ನೇ ತಾರೀಕಿಂದ ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ. ಹೊಸ ರೇಷನ್ ಕಾರ್ಡ್ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ದೀರಾ ಅವರೆಲ್ಲ ಮಾಡ್ಬೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ವೆಬ್ಸೈಟ್ ಲಿಂಕ್ನ ಓಪನ್ ಮಾಡಲಿಲ್ಲ. ಯಾಕಪ್ಪ ಅಂತಂದರೆ ಇನ್ನೇನು ಇವಾಗ ಎಲೆಕ್ಷನ್ಸ್ ಹತ್ರ ಬರ್ತಿತ್ತಲ್ಲ, ಅಂದರೆ 26ನೇ ತಾರೀಕು ಮೊದಲನೇ ಹಂತದ ಚುನಾವಣೆ ಬಂತಲ್ಲ, ಹಾಗಾಗಿ ಎಲೆಕ್ಷನ್ ಮುಗಿದ ಮೇಲೇ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ನಾವು ಅವಕಾಶನ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಯಾವುದೇ ರೀತಿ ಇನ್ನೂ ಕೂಡ ಅದ್ರ ಬಗ್ಗೆ ಅಪ್ಡೇಟು ಅಂದರೆ ಡೇಟ್ ಯಾವುದೋ ಅನೌನ್ಸ್ ಮಾಡಿಲ್ಲ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. 1-2ಕ್ಕೆ ವೆಬ್ಸೈಟ್ ಲಿಂಕ್ ಓಪನ್ ಮಾಡ್ತೀವಿ ಅಂತ ಹೇಳಿದರು. ತುಂಬ ಜನ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರಿ, ಅಂದರೆ ತುಂಬ ಜನ ಕಾಯ್ತಿದ್ದಾರೆ ಹೊಸ ರೇಷನ್ ಕಾರ್ಡ್ ಮಾಡ್ಸೋಕ್ಕೆ ಅಂತ. ಬಟ್ ಇನ್ನು ಯಾವುದೇ ರೀತಿ ಅವರು ಲಿಂಕ್ ಬಿಡುಗಡೆ ಮಾಡಿಲ್ಲ. ಬಟ್ ಯಾವ ಲಿಂಕ್ ಬಿಡುಗಡೆ ಮಾಡಿದ್ದಾರೆ ಅಂದರೆ ಇವಾಗ BPL ರೇಷನ್ ಕಾರ್ಡ್ನ ಯೂಸ್ ಮಾಡಿಕೊಂಡು ಹೆಲ್ತ್ ವೈಸ್, ಅಂದರೆ ಇವಾಗ ಕೆಲವೊಂದು ಹಾಸ್ಪಿಟಲ್ಸಲ್ಲಿ ನೀವು BPL ಕಾರ್ಡ್ ತೋರಿಸಿದ್ದೀರಾ ಅಂತಂದರೆ ನಿಮಗೆ ಅದೇನು ಟ್ರೀಟ್ಮೆಂಟಿಗೆ ಎಷ್ಟು ದುಡ್ಡು ಇರುತ್ತೋ ಅದಕ್ಕೆ ಅರ್ಧ ಚಾರ್ಜ್ ಕೊಡೋದು ಅಥವಾ ಸ್ವಲ್ಪ ಚಾರ್ಜ್ ಮಾಡೋದು ಮಾಡ್ತಾರಲ್ಲ. ಹಾಗಾಗಿ ಮೆಡಿಕಲ್ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಅಂಥವ್ರಿಗೆ ರೇಷನ್ ಕಾರ್ಡ್ ಮಾಡೋಕ್ಕೆ ವೆಬ್ಸೈಟ್ ಲಿಂಕ್ನ ಬಿಟ್ಟಿದ್ದಾರೆ. ಬಟ್ ಅದನ್ನು ನೀವು ಅಪ್ಲೈ ಮಾಡಿದ್ದೀರಾ ಅಂದರೆ ಆ ರೇಷನ್ ಕಾರ್ಡ್ನ ನೀವು ಯಾವುದೇ ರೀತಿ ಗೃಹಲಕ್ಷ್ಮಿಗೆ ಯೋಜನೆಗೆ ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ಪ್ರತಿ ತಿಂಗಳು ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತಗೋತೀರ ನೋಡಿ, ಅದಕ್ಕೆ ಮಾಡೋಕ್ಕಾಗಲ್ಲ. ಓನ್ಲಿ ಫಾರ್ ಮೆಡಿಕಲ್ ಪರ್ಪಸ್ಸಿಗೆ ಮಾತ್ರ. ಯಾಕಂದರೆ ಕೆಲವರು ಇರ್ತಾರಲ್ಲ, ಏಜ್ ಆಗಿರುತ್ತೆ ಅಥವಾ ಹೊಸದಾಗಿ ಅಪ್ಲೈ ಮಾಡಿ ಮೆಡಿಕಲ್ಗೆ ಅಂತ ಯೂಸ್ ಮಾಡಬೇಕು ಅಂತಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಬಟ್ ಏನಂದರೆ ಅದು ಬರೀ ಹಾಸ್ಪಿಟಲ್ ಯೂಸಿಗೆ ಮಾತ್ರ, ಅಂದರೆ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಮಾತ್ರ ಯೂಸ್ ಮಾಡಬೇಕು. ಇವಾಗ ನ್ಯಾಯಬೆಲೆ ಅಂಗಡಿಗೆ ಹೋಗಿ ಪ್ರತಿ ತಿಂಗಳು ಅಕ್ಕಿ ತೊಗೊಳೋದು, ಗೋಧಿ ತೊಗೊಳೋದು ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದು ಅಂಥದ್ದು ಮಾಡೋಕ್ಕಾಗಲ್ಲ. ಅದು ಓನ್ಲಿ ಫಾರ್ ಮೆಡಿಕಲ್ ಪರ್ಪಸ್. ನಿಮಗೆ ಬೇಕು ಅಂದರೆ ಖಂಡಿತವಾಗ್ಲೂ ನೀವು CSC ಸೆಂಟರ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಖಂಡಿತವಾಗ್ಲೂ ಅಪ್ಲೈ ಮಾಡೋಕ್ಕೆ ಲಿಂಕ್ ಓಪನ್ ಆಗಿರುತ್ತೆ, ಅದಕ್ಕೆ ಮಾತ್ರ.
ಓಕೆನಾ. ಇದು ಇದ್ರ ವಿಷಯ ಇನ್ನು ಏನಪ್ಪ ಅಂತಂದರೆ, ಇನ್ನು ನೀವು ಅಂದ್ಕೊತಿರ್ಬೋದು, ನೀವಾಗಲೇ 10ನೇ ಕಂತಿನ ಬಗ್ಗೆ ಮಾತಾಡ್ತಿದ್ದೀರಾ, ನಮಗಿನ್ನ 8ನೇ ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿದು, ಅಥವಾ 9ನೇ ಕಂತಿನ ಹಣ ಯಾರೆಲ್ಲ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೋ ಯಾರೂ ನಿರಾಸೆ ಪಡ್ಕೋಬೇಡಿ. ಇವಾಗ ಹೇಗಿದ್ರು ಎರಡನೇ ಹಂತದ ಚುನಾವಣೆ ಬರ್ತಾ ಇದೆ, ಮೇ 7ನೇ ತಾರೀಕು. ಅಷ್ಟರೊಳಗೆ ಖಂಡಿತವಾಗ್ಲೂ ಯಾರಿಗೆಲ್ಲ 9ನೇ ಕಂತಿನ ಹಣ ಬಂದಿಲ್ಲ, ಖಂಡಿತವಾಗ್ಲೂ 8ನೇ ಕಂತಿನ ಬಂದಿಲ್ಲ ಅಥವಾ 9ನೇ ಕಂತಿನ ಬಂದಿಲ್ಲ ಅಂದರೆ ಎರಡೂ ಸೇರಿಸಿ ಬರುತ್ತೆ. ತುಂಬ ಜನಕ್ಕೆ ಆ ಥರ ಆಗಿದೆ. 3 ಕಂತಿನ ಪೆಂಡಿಂಗ್ ಇದ್ದರೆ 6,000 ಬರೋದು, ಇಲ್ಲ ಒಂದಿನ 2,000 ಹಾಕೋದು, ನೆಕ್ಸ್ಟ್ ಡೇ 2,000 ಆ ಥರ. ಒಟ್ಟಿನಲ್ಲಿ ಖಂಡಿತವಾಗ್ಲೂ ನಿಮಗೆ ಮೇ 7ನೇ ತಾರೀಕು ಬಂದೇ ಬರುತ್ತೆ. ಇನ್ನು ತುಂಬ ಜನ ಇದ್ದೀರಾ, ಏನಪ್ಪ ಅಂದರೆ ನಮಗೆ ಫಸ್ಟು ಮೊದಲನೇ ಕಂತಿನ ಅಷ್ಟೇ ಬಂದಿದ್ದು, ಆಮೇಲೆ ಯಾವುದೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೆ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಿಗೆ ಹೋಗಿ, ಯಾಕಂದರೆ ಆವಾಗ ಅವರು ಅಪ್ಲಿಕೇಶನ್ನ ರಿವೆರಿಫಿಕೇಷನ್ ಮಾಡ್ತಾರೆ. ನೀವು ಯಾವುದೇ ರೀತಿ GST ಪೇಯರ್ಸ್ ಆಗಿರ್ಬಾರ್ದು ಅಥವಾ ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು. ಇದು ಯಾವುದೂ ಆಗದಲ್ಲೇ ಇದ್ರೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂದರೆ ನೀವು ಹೋಗಿ ಅಲ್ಲಿ ತಿಳಿಸಿದ್ರೆ ನಿಮ್ಮ ಅಪ್ಲಿಕೇಶನ್ನ ರಿವೆರಿಫಿಕೇಷನ್ ಮಾಡ್ತಾರೆ. ಆವಾಗ ನೀವು ಖಂಡಿತವಾಗ್ಲೂ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಖಂಡಿತವಾಗ್ಲೂ ದುಡ್ಡು ಬರೋ ಹಾಗೆ ಮಾಡ್ತಾರೆ. ಹಾಗೆ ಅಂಥವ್ರು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ನ ಓಪನ್ ಮಾಡಿ, ಆವಾಗ ಖಂಡಿತವಾಗ್ಲೂ ಬರುತ್ತೆ. ತುಂಬ ಜನಕ್ಕೆ ಆ ಥರ ಆಗಿದೆ. ಸೊ ನೀವು ಮನೇಲಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಬರಲ್ಲ. ಅಂಥವ್ರು ಯಾರ್ಯಾರೆಲ್ಲ ಇದ್ದೀರಾ, ಫಸ್ಟ್ ಮಾತ್ರ ಬಂದಿದೆ ಆಮೇಲೆ ಯಾವುದು ಬಂದಿಲ್ಲ ಅಂದರೆ ಆದಷ್ಟು ಬೇಗ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ಗೆ ಹೋಗಿ ಅಲ್ಲಿ ಆಫೀಸರ್ಸ್ಗೆ ಹೇಳಿ, ಈ ಥರ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ನಾವು, ಬಟ್ ಅಂದರೂ ಬರ್ತಿಲ್ಲ ಅಂತ. ಖಂಡಿತವಾಗ್ಲೂ ರಿವೆರಿಫಿಕೇಷನ್ ಮಾಡಿ ಅಪ್ಲಿಕೇಶನ್ ಹಾಕೋತಾರೆ. ಆವಾಗ ನಿಮಗೆ ಏನು ಸ್ಟಾರ್ಟಿಂಗಿಂದ ಪೆಂಡಿಂಗ್ ಇದೆಯೋ ಅವಾಗ ಅದ್ರದ್ದೆಲ್ಲ ಅಮೌಂಟ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇದರಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಲಿಂಕ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ಗೆ, ಹಾಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಪ್ರತಿಯೊಂದು ಕಡೆಯೂ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಡೈಲಿ ವ್ಲಾಗ್ಸ್, ಕುಕಿಂಗ್ ವ್ಲಾಗ್ಸ್ ಪ್ರತಿಯೊಂದು ಕೂಡ ಲೇಟೆಸ್ಟ್ ಅಪ್ಡೇಟ್ ಅದರಲ್ಲೂ ಸಿಗ್ತಾ ಇರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ.